ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ. ಬಹಳ ಫಸ್ಟ್ ಟೈಮ್ ನಮ್ಮ ಪ್ರಧಾನ ಮಂತ್ರಿಗಳು ಮೆಟ್ರೋ ಆದಾಯದ ಬಗ್ಗೆ, ನಮ್ಮ ಶಕ್ತಿ ಯೋಜನೆ ಬಗ್ಗೆ, ನಾವು ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾ ಇರೋಂತ ಒಂದು ಪ್ರಯಾಣದ ಬಗ್ಗೆ, ಉಚಿತ ಪ್ರಯಾಣದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮೊದಲನೇ ಗ್ಯಾರಂಟಿಯನ್ನ ನಾವು ಈ ಒಂದು ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ದೇವೆ. 1,000ಕ್ಕೂ ಹೆಚ್ಚು ಬಸ್ಗಳನ್ನ ಖರೀದಿ ಮಾಡಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ, ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ, ಬೇರೆಯವ್ರಿಗೂ ಅನುಕೂಲ ಆಗ್ಲಿ, ಗಂಡು ಮಕ್ಳಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ. ಒಂದ್ ನಿಮಿಷ ಇರಿ ಸ್ವಲ್ಪ ಪ್ಲೀಸ್. ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತು 1,000ಕ್ಕೂ ಹೆಚ್ಚು ಬಸ್ಗಳನ್ನ ಈಗಾಗಲೇ ಖರೀದಿ ಮಾಡಿರೋದು, ವಿಧಾನಸೌಧ ಎದುರುಗಡೆ ಉದ್ಘಾಟನೆ ಮಾಡಿರೋದು ತಾವೆಲ್ಲ ಗಮನಿಸಿದ್ದೀರಿ. ಈ ವರ್ಷ 130 ಕೋಟಿ ರೂಪಾಯಿ ಆದಾಯ ಬಂದಿದೆ, ಹೆಚ್ಚು ಆದಾಯ ಬಂದಿದೆ. ಆಮೇಲೆ ಹೈಯೆಸ್ಟ್ ಟ್ರಾವೆಲ್ ಕೂಡ ನಮ್ಮ ಮೆಟ್ರೋಲಿ ಆಗ್ತಾ ಇದೆ. ಎಲ್ಲಾ ವರ್ಗದ ಜನ ಇವತ್ತು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಜನರು, ನಗರದಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಶಕ್ತಿ ಇಲ್ವೋ ಅವರೆಲ್ಲ ಕೂಡ ಇವತ್ತು ನಮ್ಮ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ಇದೆ, ಇದು ಪ್ರಧಾನಮಂತ್ರಿಗಳು ಗಮನಿಸಬೇಕು. ಎಲ್ಲಾ ಕಡೆ ಮೆಟ್ರೋ ಇಲ್ಲ. ಮೆಟ್ರೋಲಿ ಅನುಕೂಲ ಇರೋ ಕಡೆ ಹೋಗ್ತಾರೆ ಅವರು. ಆದ್ರೆ ನಾವು ಯೋಚನೆ ಮಾಡ್ತಿರೋದು ಬಡವರಿಗೆ, ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದಾರಲ್ಲ ಅವ್ರಿಗೆ ಸುಧಾರಣೆಯನ್ನ ಮಾಡಲಿಕ್ಕೆ ನಾವು ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೋವಿಡ್ ನಲ್ಲಿ ಇವತ್ತು ಯಾದಗಿರಿನವ್ರು ಬಂದು ನಾನು ಭೇಟಿ ಮಾಡಿದಾಗ, ನಾನು ಅನೌನ್ಸ್ ಮಾಡಿದಾಗ 1 ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳೋದನ್ನ ಉದ್ದೇಶ, ಇವತ್ತು ಬೆಲೆ ಏರಿಕೆ ತತ್ತರಿಸ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಈ 5 ಗ್ಯಾರಂಟಿಗಳನ್ನ ನಾವು ತಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಿಮ್ ಕೈಲಿ ಮಾಡಕ್ ಆಗ್ಲಿಲ್ಲ. ಈಗ ನಮ್ಮ ತಮಿಳುನಾಡವರು ಕೂಡ ಅದನ್ನ ಗಮನಿಸಿ ಅವರು ಕೂಡ ಮೊದಲು ಟೌನ್ ಅಲ್ಲಿ ಮಾತ್ರ ಅವರು ಕೊಡ್ತಾ ಇದ್ರು. ಇವತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಈಗ ನಮ್ಮ ತೆಲಂಗಾಣಲ್ಲೂ ಕೂಡ ಈ ಯೋಜನೆ ಈಗಾಗಲೇ ನಾವು ಜಾರಿಯನ್ನು ನಾವು ತಂದಿದ್ದೇವೆ. What is this? Ridership. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಾನು ಮಾಹಿತಿ ನಮ್ಮ ಮೆಟ್ರೋ ಇಂದನೂ ತರಿಸಿದೆ. 30% ರೈಡರ್ಶಿಪ್ ಜಾಸ್ತಿ ಆಗಿದೆ. ಪ್ರತಿ ತಿಂಗಳು 1.81 crores ರೈಡರ್ಶಿಪ್ ಇತ್ತು. 43 crores ಅಷ್ಟು ಜೂನ್ 23ಗೆ. ಸೊ ಹಂಗೆ ಹೆಚ್ಚಿಗೆ ರೈಡರ್ಶಿಪ್ ಕೂಡ ಆಗಿದೆ, ಆದಾಯ ಕೂಡ ಬಂದಿದೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿಕೆ ಕೊಡಕ್ಕಿಂತ ಮುಂಚಿತವಾಗಿ ಇವತ್ತು ಮಾಧ್ಯಮದಲ್ಲಿ ಇವತ್ತೆಲ್ಲ ಪ್ರಕಟಣೆ ಆಗಿದೆ. ಸೊ ನನಗೆ ಪ್ರೈಮ್ ಮಿನಿಸ್ಟರ್ಗೆ ಏನು ಮಾಹಿತಿ ಇಲ್ಲೋ ನನಗೆ ಗೊತ್ತಿಲ್ಲ. ಅವರು ನಮ್ಮ ಜೊತೆ ಪಾರ್ಟ್ನರ್ಸ್. ಅವ್ರದ್ದು ಸೆಂಟ್ರಲ್ ಗವರ್ಮೆಂಟ್ 50% ಶೇರ್ ಇದೆ, ಆಡಳಿತ ನಮ್ಮ ಕೈಲಿದೆ. ನಾವು ಅದನ್ನ ಬಹಳ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೇವೆ, ಇನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ. ಸೊ ಅದರಿಂದ ಮಾಹಿತಿ ಇಲ್ಲದೆ ಬಹುಶಃ ಈ ರೀತಿ ಮಾತಾಡಿರ್ಬೋದು ಪ್ರೈಮ್ ಮಿನಿಸ್ಟರ್ ಅಂತ ನಾನು ಗಮನಿಸಿದ್ದೇನೆ. ಬಟ್ ನಾನು ಈ ಒಂದು ಯೋಜನೆ, ಶಕ್ತಿ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದೇವೆ. ಅನೇಕ ರಾಜ್ಯದ ಜನತೆ, ರಾಜ್ಯ ಸರ್ಕಾರಗಳು
ಬೇರೆ ಬೇರೆ ಪಾರ್ಟಿಯವರೆಲ್ಲ ನಮ್ಮ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ನಮ್ಮ ಇಲಾಖೆಗೆ ಬಂದು ಎಲ್ಲ ತಿಳ್ಕೊಳ್ತಾ ಇದ್ದಾರೆ, ಮಾಹಿತಿ ತಿಳ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಬಹಳ ಹೆಚ್ಚಿಗೆ ಜನರ ಒಂದು ವಿಶ್ವಾಸವನ್ನ ಪಡ್ಕೊಂಡಿದೆ. ಬಹಳ ಜನರು ಕೂಡ ಆಕರ್ಷಣೆಯನ್ನ ಆಗ್ತಾ ಇದೆ, ಜನರಿಗೆ ಅನುಕೂಲ ಕೂಡ ಆಗ್ತಾ ಇದೆ. ಸೊ ಅದರಿಂದ ಪ್ರೈಮ್ ಮಿನಿಸ್ಟರ್ ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದು ತಪ್ಪು ಮಾಹಿತಿ. ಇದು ನಮ್ಮ ಶಕ್ತಿ ಯೋಜನೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲಾ ಕಡೆ ಮೆಟ್ರೋ ಇಲ್ಲ. ಇದನ್ನ ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರು ಅವರ ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಹೆಣ್ಮಕ್ಳು ಬಹಳ ತೃಪ್ತಿಕರವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಸಂಬಂಧಿಗಳು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲಾ ಕಡೆ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಪ್ರಯಾಣ ಮಾಡಿ ಜನರಿಗೂ ಅನುಕೂಲ ಆಗ್ತಾ ಇದೆ. ತಕ್ಕಂತೆ ಬಸ್ ಅನ್ನು ಕೂಡ ನಾವು ಬಿಟ್ಟಿದ್ದೇವೆ. ಈ ಮಾಹಿತಿಯನ್ನ ನಾನು ನಿಮ್ಗೆ ಟ್ವೀಟ್ ಮಾಡೋದು ಬೇಡ, ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ನಾನು ನಿಮ್ಮನ್ನ ಕಳಿಸಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.